SRTCಯ ವ್ಯವಸ್ಥೆಯ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಇದಕ್ಕೆ ಮುಂದುವರೆದು ನಾವು ಹೇಳಬೇಕಂತಾದರೆ ಸರ್ಕಾರ ಗ್ಯಾರಂಟಿ ಯೋಜನೆ ಅಂತ ಶಕ್ತಿ ಯೋಜನೆ KSRTC ಶಕ್ತಿ ಯೋಜನೆ ಅಂತ ಮಾಡಿ ನಿಶಕ್ತಿ ಯೋಜನೆ ಅಂತ ಆಗಿದೆ. ಈಗ ನೋಡಿದ್ರೆ ಪಕ್ಕ ನಿಶಕ್ತಿ ಯೋಜನೆ ಇದು, ಶಕ್ತಿ ಯೋಜನೆ ಅಲ್ಲ. ಕಾರಣ ಬಹುತೇಕ ಎಲ್ಲ ರೂಟು ನಮ್ಮ ಸಿರ್ಸಿ ಡಿಪೋದಿಂದ ಹೋಗ್ತಕ್ಕಂಥ ಎಲ್ಲ ಬಸ್ಗಳು ಸಹ ಸ್ಕ್ರ್ಯಾಪಿಗೆ ಹೋಗುವಂಥ ಬಸ್ಗಳೇ. ಅದರಲ್ಲೂ ನಮ್ಮ ಪಶ್ಚಿಮ ಭಾಗ ಏನಿದೆ, ಸಿರ್ಸಿ ಪಶ್ಚಿಮ ಭಾಗ ಗುಡ್ಡಗಾಡುಗಳ ಪ್ರದೇಶ, ನಮ್ಮಲ್ಲಿ ಈಗಾಗಲೇ ನಾವು ಡಿ ಸಿ ಅವರಿಗೆ ಹೇಳಾಗಿತ್ತು ಮೊದಲು 12:09 ನಮ್ಮ ಬತ್ತಿಘಟ್ಟ ಭಾಗದಲ್ಲಿ ಬಸ್ ಬಿಡ್ತಾ ಇದ್ದಾರೆ. ಅದು ಈಗಾಗಲೇ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಅಲ್ಲಿಯ ನಮ್ಮ ಭಾಗದ ಶಾಲಾ ಮಕ್ಕಳು ಸಹಿತ ಹೇಳಿದ್ದಾರೆ ಅವರಿಗೆ ಅದನ್ನು ಬಿಟ್ಟು ಬೇರೆ ಗಾಡಿ ಬಿಡಿ ಅಂತ ಹೇಳಿ. ಆದರೂ ಅವರು ಅದ್ರ ಬಗ್ಗೆ ಗಮನ ಹರಿಸದೆ ಅದನ್ನೇ ಬಿಡ್ತಾ ಇದ್ದಾರೆ. ಅದು ಅಲ್ಲಲ್ಲಿ ವಾರಕ್ಕೊಂದ್ಸಲ ಆ ಕಡೆ ನಿಲ್ಲುದೇ. ಅದು ಘಾಟ್ ಸೆಕ್ಷನ್, ಫುಲ್ ಘಾಟ್ ಸೆಕ್ಷನ್ ಏರಿಯಾ ನಮ್ಮ ಆ ಕಡೆ. ಎಲ್ಲರೂ ಘಟದಲ್ಲಿ ನಿಂತು ಅಂತಂದ್ರೆ ಮತ್ತೆ ಗಾಡಿನೂ ಸಿಗುವುದಿಲ್ಲ, ಮನುಷ್ಯರಿಗೆ ಎಲ್ಗೂ ಸಿಗುವುದಿಲ್ಲ ಅಂತ ಏರಿಯಾ ಅದು ನಮ್ಮ ಏರಿಯಾ. ಅಂತಹ ಕಡೆಗಳಲ್ಲಿ ಬಸ್ಗಳು ಸುವ್ಯವಸ್ಥಿತ ಬಸ್ಸನ್ನು ಬಿಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಮತ್ತು ನಮ್ಮ ಭಾಗದಲ್ಲಿ ಈ ಡಿಪೋದಿಂದ ಸಿರ್ಸಿ ಡಿಪೋದಿಂದ ಕಾರವಾರ ಅಂಕೋಲಕ್ಕೆ ಏನು ಬಿಡ್ತಾ ಇದ್ದಾರೆ, ಮತ್ತಿಘಟ್ಟ ಮತ್ತು ಯಾಣ ಕ್ರಾಸ್ನಲ್ಲಿ ಸ್ಟಾಪ್ ಕೊಡಬೇಕು ಅಂತ ಅಲ್ಲಿಯ ಜನರು ಸಾರ್ವಜನಿಕರ ಬೇಡಿಕೆಯಾಗಿದೆ. ಅದನ್ನು ನಾವು ಈ DC ಅವರಿಗೆ ಅದನ್ನು ಮನವಿ ಮಾಡ್ತೇವೆ. ಮತ್ತಿಘಟ್ಟ ಕ್ರಾಸು ಮತ್ತು ಯಾಣ ಕ್ರಾಸ್ನಲ್ಲಿ ಬಸ್ ನಿಲುಗಡೆ ಆಗಬೇಕು. ಅಂದರೆ ಕೆಂಪು ಬೋರ್ಡ್ ಬಸ್ಸನ್ನು ನಿಲುಗಡೆ ಮಾಡಿ ಸ್ಟಾಪ್ ಕೊಡಬೇಕು ಅಂತ ಹೇಳಿ ಅಲ್ಲಿಯ ಸಾರ್ವಜನಿಕರದ್ದು ಬೇಡಿಕೆ ಇದೆ. ನಾವು ಸರ್ಕಾರಕ್ಕೆ ಮತ್ತು KSRTC ಅವರಿಗೆ ಆಗ್ರಹ ಮಾಡುವುದು ಸಾರ್ವಜನಿಕವಾಗಿ ತಕ್ಷಣದಲ್ಲಿ ಎಲ್ಲ ಭಾಗದಲ್ಲೂ ಸುವ್ಯವಸ್ಥಿತವಾದಂಥ ಬಸ್ಸನ್ನು ಬಿಟ್ಟು ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ನಿರ್ವಹಣೆ ಮಾಡಬೇಕು ಹೇಳಿ ನಾವು DC ಅವರಿಗೆ ಹಾಗೂ ವ್ಯವಸ್ಥಾಪಕರಿಗೆ ಸಿಬ್ಬಂದಿ ವರ್ಗದವರಿಗೆ ನಾವು ಕೇಳ್ಕೊಳ್ತಾ, ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.